ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂಡರ್ಪಾಸ್ ಕಾಮಗಾರಿ ವೇಳೆಯಲ್ಲಿ ಕಾರ್ಮಿಕರು ಮಣ್ಣಿನಡಿ ಸಿಲುಕಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ನಂದಿಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಏನೋ ರಾಜ್ಕುಮಾರ್ ಸಮಾಧಿ ಏನಿದೆ ಅದರ ಪಕ್ಕದ ರಸ್ತೆಯಲ್ಲೇನೆ BDA ಇಂದ ಒಂದು ಕಾಮಗಾರಿ ಅಂಡರ್ಪಾಸ್ ಕಾಮಗಾರಿ ನಡೀತಾ ಇತ್ತು. ಅದಕ್ಕೆ ತಡೆಗೋಡೆ ಕಟ್ಟಲು ಏನು ಮಣ್ಣಿನ ಒಂದು ಅಗೆತವನ್ನ ಮಾಡಲಾಗಿತ್ತು. ಸುಮಾರು 20 ಅಡಿಗಳಷ್ಟು ಆಳಕ್ಕೆ ಗುಂಡಿಯನ್ನ ಅಗೆಯಲಾಗಿತ್ತು. ಸೊ ಅಲ್ಲಿ ಏನು ನಿನ್ನೆ ಮಳೆ ಬಂದಂತ ಕಾರಣದಿಂದಾಗಿ ನೀರು ನಿಂತಿದ್ದ ಪರಿಣಾಮವಾಗಿ ಅದನ್ನ ತೆರವುಗೊಳಿಸೋದಕ್ಕೆ 5 ಜನ ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವತ್ತಿನ ಬೆಳಿಗ್ಗೆ 11:30 ಸುಮಾರಿಗೆ ಸಡನ್ ಆಗಿ ಮಣ್ಣು ಕುಸಿದಂತ ಪರಿಣಾಮವಾಗಿ ಸೋನಾರಾಮ್ ಮತ್ತು ಪರಿಮಳ್ ಅಂತಕ್ಕಂಥ ಇಬ್ಬರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂತದ್ದು. 5 ಜನ ಕೆಲಸ ಮಾಡ್ತಿದ್ರಲ್ಲಿ 3 ಜನ ಅಲ್ಲಿಂದ ಬಚಾವಾಗಿದ್ದಾರೆ, ಹೊರಗಡೆ ಓಡ್ ಬಂದಿದ್ದಾರೆ. ತಕ್ಷಣ ಓರ್ವನನ್ನ ಅಂದ್ರೆ ಸೋನಾರಾಮ್ನನ್ನ ತಕ್ಷಣ ಇಲ್ಲಿಯ ಸ್ಥಳೀಯರು ಆತನ ಹೊರಗೆ ತಂದು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದ್ರೆ ಆಸ್ಪತ್ರೆಯಲ್ಲಿ ಸೋನಾರಾಮ್ ಮೃತಪಟ್ಟಿದ್ದ. ನಂತರದಲ್ಲಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಪರಿಮಳ್ ಕೂಡ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿರೋದು ಗೊತ್ತಾಗುತ್ತೆ. ಸದ್ಯ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಆ ಮೃತದೇಹವನ್ನು ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಮತ್ತುಳಿದಂತ 3 ಕೂಡ ಒಂದೇ ಮೂಲದವರು, ಅಂದ್ರೆ ಜಾರ್ಖಂಡ್, ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಮೂಲದ ಇವರೆಲ್ಲರೂ ಕೂಡ ಕಾರ್ಮಿಕರಾಗಿದ್ರು. ಸೊ ಇದು BDA ಇಂದ ಈ ಒಂದು ಕಾಮಗಾರಿಯನ್ನ ನಡೆಸಲಾಗ್ತಿತ್ತು ಅಂತಕ್ಕಂಥ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಸ್ಥಳಕ್ಕೆ ಶಾಸಕ ಗೋಪಾಲಯ್ಯ ಸೇರಿದಂತೆ ಉತ್ತರ ವಿಭಾಗ DCP ನೇಮಗೌಡ ಸೇರಿದಂತೆ ಪೊಲೀಸರು ಸ್ಥಳವನ್ನ ಪರಿಶೀಲನೆ ಕೂಡ ನಡೆಸ್ತಿರುವಂತದ್ದು. ಮತ್ತು ಇದರಲ್ಲಿ ಯಾರ್ದಾರು ನೆಗ್ಲಿಜೆನ್ಸಿ ಕಂಡು ಬಂದಿದ್ರೆ ಅಥವಾ ಯಾರ ಅಜಾಗರೂಕತೆ ಇದರಲ್ಲಿ ಇದೆ ಅನ್ನೋದ್ರ ಒಂದು ಪರಿಶೀಲನೆ ಕೂಡ ನಡೆಸಬೇಕಾಗತ್ತೆ. ಯಾಕಂದ್ರೆ ಮಣ್ಣು ಮಳೆ ಬಂದ ಕಾರಣ ಕುಸಿತ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದ್ರೂ ಕೂಡ ಕಾರ್ಮಿಕರನ್ನ ಕೆಳಗಿಳಿಸಿ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಸೊ ಸದ್ಯ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಏನು ಮಣ್ಣನ್ನ ಹೊರತೆಗೆದು ಆತನನ್ನ ಅಂದ್ರೆ ಏನು ಒಳಗಡೆ ಸಿಕ್ಕಾಕೊಂಡಿರುವಂತಹ ಪರಿಮಳನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ 3.25% ಮೃತದೇಹ ಹೊರಗಡೆ ತೆಗೆಯಲಾಗಿತ್ತು. ಆದರೆ ಮತ್ತೆ ಸಡನ್ ಆಗಿ ಮಣ್ಣು ಮೃತದೇಹದ ಮೇಲೆ ಕುಸಿದಂತ ಪರಿಣಾಮವಾಗಿ ಈಗ ಮತ್ತೆ ಆ ಮಣ್ಣನ್ನ ಹೊರತೆಗೆದು ಆ ಮೃತದೇಹವನ್ನು ಹೊರಗೆ ತೆಗೆಯುವಂತ ಕೆಲಸವನ್ನ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಸದ್ಯ ಇನ್ನೂ ಒಂದು ಅರ್ಧ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಬೇಕಾಗುತ್ತೆ. ನಂತರ ಮೃತದೇಹವನ್ನ ಹೊರಗಡೆ ತೆಗಿಬಹುದಾಗಿದೆ. ಸದ್ಯ ಘಟನೆಯಲ್ಲಿ 3 ಪಾರಾಗಿದ್ದು 2 ಸಾವನ್ನಪ್ಪಿದ್ದಾರೆ. ಮತ್ತು ಈ ಒಂದು ಘಟನೆಗೆ ಕಾರಣೀಕರ್ತರು ಅಂದ್ರೆ BDA ಯಾರು ಇದಕ್ಕೆ ಇನ್ಚಾರ್ಜ್ ಇದ್ದಾರೆ, ಇದರ ಕಾಂಟ್ರಾಕ್ಟರ್ನ ಯಾರಿಗೆ ಕೊಡಲಾಗಿದೆ ಅಂತ ಒಂದು ಪರಿಶೀಲನೆಯನ್ನ ಪೊಲೀಸ್ ಇಲಾಖೆ ಈಗ ನಡೆಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಕಾಸ್ TV9 ಬೆಂಗಳೂರು.